ಮೊದಲ ಪೇತ್ರ 4:14. ಕ್ರಿಸ್ತನ ಹೆಸರಿಗಾಗಿ ನಿಮಗೆ ನಿಂದನೆ ಬಂದ್ರೆ ಮಹಿಮೆಯ ರೂಪವಾದ ಆತ್ಮ ಅಂದರೆ ದೇವರ ಆತ್ಮ ನಿಮ್ಮ ಮೇಲೆ ನೆಲೆಸಿದ್ದಾನೆ. ಆದುದರಿಂದ ನೀವು ಧನ್ಯರು, ನೀವು ಆಶೀರ್ವಾದಿತರಾಗಿದ್ದೀರಿ ಎಂದು ಹೇಳ್ತಾರೆ. ಅಂಥ ಕಷ್ಟಗಳು ನಿಮ್ಮ ಕುಟುಂಬಗಳಲ್ಲಿ ಬಂದ್ರೂ ನೀವು ಪ್ರಾರ್ಥನೆ ಮಾಡಬೇಕು. ಕ್ರಿಸ್ತನ ಹೆಸರಿಗಾಗಿ ನಿನ್ನನ್ನು ನಿಂದಿಸಿದ್ರೆ ಮಹಿಮೆಯ ರೂಪವಾದ ಆತ್ಮ ಅಂದರೆ ದೇವರ ಆತ್ಮ ನಿನ್ನ ಮೇಲೆ ನೆಲೆಸುತ್ತಾನೆ. ಕ್ರಿಸ್ತನ ಆತ್ಮವು ದೇಹದಲ್ಲಿದ್ದಾಗ ಎಷ್ಟು ಕಷ್ಟಗಳನ್ನು ಅನುಭವಿಸಿತು. ಆ ಕ್ರಿಸ್ತನ ಆತ್ಮ, ಪವಿತ್ರಾತ್ಮ ನಿನ್ಮೇಲೆ ನೆಲೆಸುತ್ತಾನೆ. ಆದ್ದರಿಂದ ನೀನು ಧನ್ಯನು. ಪೌಲನು ಭಕ್ತನು ತನ್ನ ಆತ್ಮೀಯ ಮಗನಾದ ತಿಮೋತಿಗೆ ಬರೆಯುತ್ತಿದ್ದಾನೆ ಅಲ್ವೇ? ಕ್ರಿಸ್ತ ಯೇಸುವಿನಲ್ಲಿ ಭಕ್ತಿಯಿಂದ ಬದುಕಲು ಇಚ್ಛಿಸುವ ಎಲ್ಲರೂ ಹಿಂಸೆ ಅನುಭವಿಸುವರು ಎಂದು 2 ತಿಮೋತಿಗೆ 3ನೇ ಅಧ್ಯಾಯದ 12ನೇ ವಚನದಲ್ಲಿದೆ. ಕ್ರಿಸ್ತ ಯೇಸುವಿನಲ್ಲಿ ಭಕ್ತಿಯಿಂದ ಬದುಕಲು ಇಚ್ಛಿಸುವ ಎಲ್ಲರೂ ಈ ಲೋಕದಲ್ಲಿ ಕಷ್ಟ ಅನುಭವಿಸುವರು.